ತಿರುಚಿಟ್ರಂಬಲಂ. ಓಂ ಶಿವಾ ತಿರುಚಿಟ್ರಂಬಲಂ. ತಿರುಚಿಟ್ರಂಬಲಂ ಗುರುದೇವ. ಈ ಮನೆಗಳಲ್ಲಿ ಆಚರಿಸುವಂಥ ಕೆಲವು ಪದ್ಧತಿಗಳು, ಆಚರಣೆಗಳು, ಇವುಗಳಲ್ಲಿನ ಅಂದರೆ ಸತ್ಯಾಸತ್ಯತೆಗಳು, ಇವುಗಳಿಗೇನಾದರೂ ಅವುಗಳ ಹಿಂದೆ ಏನಾದರೂ ರೀಸನ್ ಅಂದರೆ ಸೈಂಟಿಫಿಕ್ ರೀಸನ್ ಇಲ್ಲ ಬೇರೆ ಏನಾದರೂ ರೀಸನ್ ಇದೆಯಾ? ಅದೇನು ಇಲ್ಲ ಅವುಗಳೆಲ್ಲ ಮೂಢನಂಬಿಕೆಗಳ? ಇದರ ಬಗ್ಗೆ ಸ್ವಲ್ಪ ವಿಚಾರ ಗುರುದೇವ. ಪದ್ಧತಿ, ಮೂಢನಂಬಿಕೆಗಳು, ಸೈಂಟಿಫಿಕ್ ರೀಸನ್ ಅಲ್ವಾ? ಮನೆಯಲ್ಲೆಲ್ಲ ಹೇಳ್ತಾರೆ, ಮುಸ್ಸಂಜೆ ಹೊತ್ತಿಗೆ ಮಲ್ಕೊಳ್ಬೇಡ, ಕಸ ಗುಡಿಸಬೇಡ, ತಿಂಗಳು ರಜೆ ಆದರೆ, ಪೀರಿಯಡ್ಸ್ ಆದರೆ ದೇವರ ಕೊಳೊಳಗೆ ಬರಬೇಡ, ದೂರವೇ ಇರು. ಇನ್ನು ಅನೇಕ ರೀತಿಯ ವಿಚಾರಗಳು ಈ ರೀತಿ ಅಲ್ವಾ? ಇನ್ನು ಕೆಲವರು ಮನೆಯಲ್ಲಿ ಅವರವರ ಹಿರಿಯರು ಪೂಜಿಸಿಕೊಂಡು ಬಂದಂಥ ದೇವರು, ಪೂಜೆ ಪುನಸ್ಕಾರ, ಆಚರಣೆ ವಿಚಾರಣೆ ಎಲ್ಲವನ್ನು ಪಾಲಿಸ್ತಾ ಬರ್ತಾರೆ ಅಲ್ವಾ? ಇದಕ್ಕೆ ಪದ್ಧತಿ ಅಂತ ಹೇಳೋದು. ಹಾಂ, ಇದರ ಹಿಂದೆ ಸೈಂಟಿಫಿಕ್ ರೀಸನ್ ಉಂಟಾ ಅಲ್ಲ ಮೂಢನಂಬಿಕೆಯ ಅಂತೇಳಿ? ಇದೆಲ್ಲವೂ ಸತ್ಯವೇ. ಇದೆಲ್ಲವೂ ಸತ್ಯವೇ. ಎಲ್ಲವೂ ಆ ಭಗವಂತನ ಇಚ್ಛೆಯಂತೆ ಆಗೋದು. ಇದೆಲ್ಲದಕ್ಕೂ ಮೂಲ ಕಾರಣ ಮನಸ್ಸು ಅಂತ ಹೇಳೋದು. ನೀವು ನೋಡುವ ದೃಷ್ಟಿಯ ಮೇಲೆ ಉಂಟು, ನಿಮ್ಮ ಮನಸ್ಸಿನ ಮೇಲೆ ಉಂಟು. ನೀವು ಅದನ್ನು ಸೈನ್ಸ್ ರೀತಿಯಲ್ಲಿ ನೋಡಿದರೆ ಸೈನ್ಸ್ ಆಗಿಯೇ ಕಾಣ್ತದೆ. ಅದನ್ನು ನೀವು ಮೂಢನಂಬಿಕೆಯ ರೀತಿಯಲ್ಲಿ ನೋಡಿದರೆ ಅದು ಮೂಢನಂಬಿಕೆಯಾಗಿಯೇ ಕಾಣ್ತದೆ. ಅದರೊಂದು ನಮ್ಮ ಪದ್ಧತಿ, ನಮ್ಮ ಹಿರಿಯರು ಆಚರಿಸಿಕೊಂಡು ಬಂದು ನಾವು ಆಚರಿಸಿಕೊಂಡು ಬರ್ತಾ ಇದ್ದೇವೆ. ನಂಬಿಕೆಯಲ್ಲಿ ನೀವೇನೋ ಒಂದು ಮಾಡುವಾಗ ಅದು ಏನೋ ಒಂದು ಫಲವನ್ನು ಕೊಡುತ್ತದೆ ನಿಮಗೆ. ಸೊ ಇಲ್ಲಿ ಮನಸ್ಸು ಕಾರಣ ಇದಕ್ಕೆಲ್ಲ. ಇಲ್ಲಿ ಆಗುವುದೆಲ್ಲ ಸತ್ಯ ಅಂತೇಳಿ ಆದ ಮೇಲೆ ಇದನ್ನು ಯೋಚನೆ ಮಾಡಲಿಕ್ಕೆ ಎಂಥದ್ದುಂಟು? ಹಾಂ ಅಲ್ವಾ? ಸತ್ಯ ಅಲ್ವಾ? ಹಾಂ, ಇಲ್ಲಿ ನಾವು ತಿಳಿದುಕೊಳ್ಬೇಕಾದ ವಿಚಾರ ಏನು? ಒಳ್ಳೆಯ ಒಂದು ಸಂಸ್ಕಾರ ಅಷ್ಟೆ. ಮನೆಯಲ್ಲಿ ಅಪ್ಪ ಅಮ್ಮ ಒಳ್ಳೆಯ ಒಂದು ಸಂಸ್ಕಾರಂತರಾಗಿದ್ದರೆ, ಸಂಸ್ಕಾರರು ಅರ್ಥ ಆಯ್ತಲ್ಲ, ಒಂದು ಒಳ್ಳೆಯ ಒಂದು ಪವಿತ್ರ ಸ್ಥಿತಿಯಲ್ಲಿ ಇದ್ದರೆ ತನ್ನಿಂತಾನಾಗಿ ಎಲ್ಲವೂ ಸರಿಯಾಗ್ತಾ ಹೋಗ್ತದೆ. ಕಣ್ಣಿಗೆ ಕಾಣದ ಎಷ್ಟೋ ವಿಚಾರಗಳು ಉಂಟಲ್ವ. ಈಗ ಒಂದು ಸಣ್ಣ ಒಂದು ಉದಾಹರಣೆ ಹೇಳುವ, ಮನಸ್ಸಂದರೆ ಏನು ಅಂತೇಳಿ. ಕೆಲವರಿಗೆ ಕೆಲವು ಸ್ಥಳಕ್ಕೆ ಹೋಗಿ ಬಂದ ಕೂಡಲೇ ಏನೋ ಒಂದು ಮೈ ಕೈ ನೋವು, ತಲೆನೋವು, ಕಾಲು ನೋವು, ಕೈ ನೋವು ಏನೋ ಒಂದು ಆಗ್ತದೆ ಅಲ್ವಾ? ಹಾಂ, ಅದಕ್ಕೆ ಮನೆಯಲ್ಲಿ ಸ್ವಲ್ಪ ತಿಳಿದವರು ಹಿರಿಯರು ಅವರವರಿಗೆ ತಿಳಿದ ರೀತಿಯಲ್ಲಿ ದೃಷ್ಟಿ ತೆಗಿತಾರೆ. ಆ ದೃಷ್ಟಿ ತೆಗೆದಾಗ ಅದೆಷ್ಟೋ ಜನರು ಹೇಳ್ತಾರೆ, ಈಗ ಸ್ವಲ್ಪ ಕಡಿಮೆ ಆಯಿತು, ಈಗ ಸ್ವಲ್ಪ ಕ್ಲೀನ್ ಆಯಿತು ಅಂತೇಳಿ ಅಲ್ವಾ? ಆಗ ಇದನ್ನು ಮೂಢನಂಬಿಕೆ ಅಂತ ಹೇಳೋದಾ? ಇಲ್ಲ. ಹಾಂ, ಅದರಲ್ಲಿ ಏನೋ ಒಂದು ಸತ್ಯ ಇದೆ. ಆ ದೃಷ್ಟಿ ತೆಗೆಯುವ ರೀತಿಯಲ್ಲಿ ಏನೋ ಒಂದು ಸತ್ಯ ಇದೆ. ಆ ಒಂದು ಏನು ದೃಷ್ಟಿ ತೆಗಿಬೇಕಾದ್ರೆ ಪ್ರಕೃತಿಗೆ ಸಂಬಂಧಪಟ್ಟದ್ದೇ ಬೇಕಲ್ಲ. ಆ ಒಂದು ವ್ಯಕ್ತಿಯ ಮುಂದೆ ಇದನ್ನು ಉರಿಸಿದರೆ ಏನಾಗ್ತದೆ, ಆ ವ್ಯಕ್ತಿಯ ಒಳಗಿನ ಒಂದು ಸ್ಥಿತಿ, ಆ ಮನಸ್ಸಿನ ಸ್ಥಿತಿ ಎಂಬ ಸತ್ಯವನ್ನು ತಿಳಿದಿರ್ಬೋದು. ಆ ಒಂದು ಕುಂಬಳಕಾಯನ್ನು ಸುತ್ತಿ ಹೊಡೆದ್ರೆ ಏನಾಗ್ತದೆ, ಆ ಸತ್ಯವನ್ನು ತಿಳಿದಿರ್ಬೋದು ನಮ್ಮ ಹಿರಿಯರು. ನಮ್ಮ ಆತ್ಮಕ್ಕೆ ಯಾವ ರೀತಿ ಕಲೆಕ್ಷನ್, ಮನಸ್ಸಿಗೆ ಯಾವ ರೀತಿ ಕಲೆಕ್ಷನ್ ಅದರದ್ದು ಅಂತೇಳಿ, ಅದರಲ್ಲಿರುವ ಜೀವಕ್ಕೂ ಮನುಷ್ಯನ ಒಳಗಿರುವ ಮನಸ್ಸಿಗೂ ಯಾವ ರೀತಿಯ ಒಂದು ಕನೆಕ್ಷನ್ ಉಂಟು ಅಂತ ತಿಳಿದಿರ್ಬೋದು. ಇದು ಸೈನ್ಸಲ್ಲಿ ಹೇಗೆ ಹೇಳೋದು? ಅದು ಜೀವ ಹೌದಾ ಅಲ್ವಾ? ಒಂದು ಲಿಂಬೆಹಣ್ಣೆ ಆದರೂ ಕೂಡ ಜೀವ ಅಲ್ವಾ? ಹಾಂ, ಸತ್ಯ ಅಲ್ವಾ? ಆಗ ನಮಗೂ ಅದಕ್ಕೂ ಸಂಬಂಧ ಉಂಟು ಅಂತ ಆಯ್ತಲ್ಲ. ಆಗ ನಮ್ಮದು ಒಂದು ನೆಗೆಟಿವ್, ನಮ್ಮದು ಯಾವುದೋ ಒಂದು ಕೆಟ್ಟ ವಿಚಾರ ಹೋಗಬೇಕು ಅಂತ ಹೇಳಿದರೆ ಒಂದು ದೃಷ್ಟಿ ತೆಗೆಯೋದು ಅಂತ ಹೇಳೋದು. ಅದು ಲಿಂಬೆಹಣ್ಣಲ್ಲಿ ತೆಗಿತಾರೆ,
ಮೆಣಸಿನಲ್ಲಿ ತೆಗಿತಾರೆ, ಉಪ್ಪಿನಲ್ಲಿ ತೆಗಿತಾರೆ. ಇನ್ನು ಉಪ್ಪು ಮೆಣಸು ಎಲ್ಲ ಹಿಡಿದು ಬಿಟ್ಟು ಕೆಲವೆಲ್ಲ ಹಾಕಿ ಅದರಲ್ಲೂ ದೃಷ್ಟಿ ತೆಗಿತಾರೆ. ಇನ್ನು ಕೆಲವು ಪೊರ್ಕೆಯಲ್ಲಿ ದೃಷ್ಟಿ ತೆಗಿತಾರೆ. ಇನ್ನು ಕೆಲವು ಅದಕ್ಕೆ ದೃಷ್ಟಿ ತೆಗೆಯುವ ಕಡ್ಡಿಗಳು ಬರ್ತದೆ, ಅದನ್ನು ಉರಿಸಿಬಿಟ್ಟು ದೃಷ್ಟಿ ತೆಗಿತಾರೆ. ಇನ್ನು ಕುರ್ದಿ ನೀರು ಅಂತ ಮಾಡ್ತಾರೆ, ಅದರಲ್ಲಿ ದೃಷ್ಟಿ ತೆಗಿತಾರೆ. ತೆಂಗಿನಕಾಯಲ್ಲಿ ದೃಷ್ಟಿ ತೆಗಿತಾರೆ. ಸಾವಿರ ರೀತಿಯಲ್ಲಿ ದೃಷ್ಟಿಯನ್ನು ತೆಗಿತಾರೆ. ಆಗ ಒಂದು ರಿಲ್ಯಾಕ್ಸ್ ಆಗ್ತದಲ್ಲ. ಇದನ್ನೆಲ್ಲರೂ ಒಪ್ಪುತ್ತಾರೆ. ಇದನ್ನು ಹೇಗೆ ಮೂಢನಂಬಿಕೆ ಅಂತ ಹೇಳೋದು? ಇದು ಮೂಢನಂಬಿಕೆ ಅಲ್ಲ. ಅದು ಮನಸ್ಸು ಸ್ವೀಕರಿಸಿತು. ಆ ಮನಸ್ಸು ಅದನ್ನು ಏನೋ ಒಂದು ಖುಷಿ ಪಟ್ಟಿರ್ತದನ್ನು, ಆ ಕ್ರಿಯೆಯನ್ನು. ಆಗ ಅದು ನಿಮಗೆ ಸತ್ಯವೇ ಆಗುವುದು. ಅದು ನಿಮಗೆ ಸತ್ಯವಾಗಿರ್ಬೋದು, ಇನ್ನೊಬ್ಬನಿಗೆ ಅಸತ್ಯವಾಗಿರ್ಬೋದು. ಅವನ ಮನಸ್ಸು ಯಾವ ರೀತಿ ಗೊತ್ತಿಲ್ಲ. ಅವನ ಮನಸ್ಸು ಸೈನ್ಸ್ ರೀತಿಯಲ್ಲಿ ಯೋಚನೆ ಮಾಡ್ಬೋದು. ಅದು ಇಲ್ಲ, ಅದು ಈ ಕಾರಣ, ಈ ಪ್ರೊಸೆಸ್, ಆದ ಕಾರಣ ಹೀಗೆ ಆಯಿತು, ಹಾಗೆ ಆಯಿತು. ಸಾವಿರ ರೀತಿಯದ್ದು ಅವನ ಸೈನ್ಸ್ನದ್ದು ಇದು ಕೊಡ್ತಾನೆ. ಅವರಿಗೆ ನರಗಳ ದೌರ್ಬಲ್ಯ ಉಂಟು, ಅವ್ರಿಗೆ ಈ ರೀತಿಯಾದ ಇದು ಉಂಟು, ಆ ರೀತಿಯಾದ ಇದು ಉಂಟು, ಸಾವಿರ ರೀತಿಯಾದ ವಿಷಯ ಹೇಳ್ತಾನೆ. ಇದಕ್ಕೆಲ್ಲ ಮೂಲವಾದ ವಿಚಾರ ಮನಸ್ಸು ಅಂತ ಹೇಳೋದು. ಅವನ ಮನಸ್ಸು ಆ ರೀತಿ ಥಿಂಕ್ ಮಾಡ್ತಾ ಉಂಟು. ಇನ್ನೊಬ್ಬರ ಮನಸ್ಸು ಹೇಳ್ತದೆ, ಇಲ್ಲ ನನ್ನ ಅಮ್ಮ ಮಾಡ್ತಾಯಿದ್ರು, ನನ್ನ ಅಜ್ಜಿ ಮಾಡ್ತಾಯಿದ್ರಂತೆ, ನನ್ನ ಅಮ್ಮ ಹೇಳ್ತಾಯಿದ್ರು ಅಂತ ಹೇಳಿ. ಅದರಲ್ಲಿ ನಮ್ಮ ಒಳಗೆ ಅದು ಊರಿರ್ತದೆ ಅಲ್ವಾ. ಈಗ ಮನೆಯಲ್ಲಿ ದೇವರನ್ನು ಪೂಜೆ ಮಾಡ್ತಾರೆ. ಅವರವರಿಗೆ ಯಾವ್ಯಾವ ದೇವರುಗಳು ಬೇಕು, ಕಲ್ಲು ರೊಟ್ಟಿ, ಒಂದು ಗುಡಿಗ, ಒಂದು ಎಲ್ಲ ಇದೆ ಅಲ್ವಾ, ಸಾವಿರ ರೀತಿಯ ಪಾಷಾಣ ಮೂರ್ತಿ, ವಿಷ್ಣು ಮೂರ್ತಿ ಎಲ್ಲ ದೇವರುಗಳನ್ನೆಲ್ಲ ಪೂಜೆ ಮಾಡ್ತಾರೆ. ಅದು ಅವರ ಪರಂಪರೆಯಿಂದ ಬಂದದ್ದು. ಆ ಪರಂಪರೆಯಿಂದ ಬರುವಾಗ ಅದು ಏನಾಗ್ತದೆ ಅಂತ ಹೇಳಿದರೆ, ಅದು ನಮ್ಮ ಒಳಗೆ ಅದು ಬೇರೂರಿ ನಿಲ್ತದೆ. ಅದನ್ನು ತೆಗಿಲಿಕ್ಕೆ ಆಗೋದಿಲ್ಲ. ಅದನ್ನು ಮಾಡಿದರೆ ಸರಿ, ಅದನ್ನು ಮಾಡಿದರೆ ಆ ಮನಸ್ಸು ಚೆನ್ನಾಗಿರುವುದು. ಇಲ್ಲ, ಆ ಮನಸ್ಸು ಕೆಟ್ಟು ಹೋಗ್ತದೆ. ಆ ಮನಸ್ಸು ಸಾವಿರ ರೀತಿಯ ವಿಷಯವನ್ನು ಹಿಂಬಾಲಿಸ್ತದೆ ಅಲ್ವಾ. ಆಗ ಅಲ್ಲಿ ಕೆಲವೆಲ್ಲ ಬಲಿ ಕೊಡುವಂಥ ವಿಚಾರ ಬರ್ತದೆ, ಸಾವಿರ ರೀತಿಯ ವಿಚಾರಗಳು ಬರ್ತದೆ. ಇದೆಲ್ಲ ಅವರವರ ನಂಬಿಕೆ. ಅವರವ್ರ ನಂಬಿಕೆ ಅವರವರಿಗೆ ದೃಢ ಮಾಡೋದು. ಅವ್ರಿಗೆ ಅದೇ ತೃಪ್ತಿ ಇರ್ತದೆ. ಆಮೇಲೆ ಒಂದು ಅಗೆದು ಕೊಡಿದ್ರೆ ಹೀಗೆ ಆಯಿತೋ ಏನೋ ಅಲ್ವಾ. ಆಮೇಲೆ ಏನೋ ಒಂದು ದೇವರುಗಳಿಗೆ ಕಾಣಿಕೆ ಹಾಕೋದಿದ್ರೆ ಅಯ್ಯೋ ಹೀಗೆ ಆಯಿತಾ ಏನು. ಸೊ ಅವರು ಅಲ್ಲೇ ಇದ್ದಾರೆ, ಆ ಸ್ಥಿತಿಯಲ್ಲಿ ಅದನ್ನೇ ಫೋಕಸ್ ಮಾಡಿಕೊಂಡಿದ್ದಾರೆ. ಅದನ್ನೇ ಫೋಕಸ್ ಮಾಡಿರುವಾಗ ಅವ್ರಿಗೊಂದು ನಂಬಿಕೆಯಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಅವರು ನೆನೆಸಿದ ಕೆಲಸ ಕಾರ್ಯಗಳಾಗ್ತದೆ. ಸೊ ಇದಕ್ಕೆ ಕಾರಣ ಯಾವುದು? ಮನಸ್ಸಲ್ವ. ಆ ಮನಸ್ಸು ಒಳ್ಳೆಯದನ್ನು ಹೇಳಿತಲ್ವ. ಎಷ್ಟೋ ಭಕ್ತಾದಿಗಳಿದ್ದಾರೆ ಅಲ್ವಾ. ಆ ದೇವಸ್ಥಾನಕ್ಕೆ ಹೋಗಿ ಹೀಗೆ ಆಯಿತು, ಈ ದೈವದ ಹತ್ರ ಹೋಗಿ ಹಾಗೆ ಆಯಿತು, ಈ ದೈವದ ಹತ್ರ ನನ್ನ ಜೀವನ ಬದಲಾಯಿತು ಎಲ್ಲ ಹೇಳ್ತಾರೆ. ಹರಕೆಗಳು ಕಟ್ಟಿಕೊಂಡು ಇದಕ್ಕೆಲ್ಲ ಕಾರಣ ಅವರ ಮನಸ್ಸು ಅಂತ. ಇವರು ಎಷ್ಟರ ಮಟ್ಟಿಗೆ ನಂಬಿದ್ದಾರೆ ಅದರ ಫಲ ಇವರಿಗೆ ಸಿಗುವುದು. ಆಗ ಇಲ್ಲಿ ಯಾವುದನ್ನು ಹೇಳೋದು ಸರಿ ಅಂತೇಳಿ, ಇಲ್ಲಿ ಯಾವುದನ್ನು ಹೇಳೋದು ತಪ್ಪು ಅಂತೇಳಿ ಅಲ್ವಾ. ಎಷ್ಟೇ ತಿಳಿದಿರಲಿ, ಎಷ್ಟೇ ಒಂದು ಕೋಟ್ಯಾಧಿಪತಿ ಆಗಿರಲಿ, ಎಂಥದೇ ಸ್ಥಿತಿಯಲ್ಲಿರಲಿ, ಈ ದೇವರು ಅಂತ ಹೇಳೋಕೆ ಅವನಿಗೆ ಭಯ ಆಗ್ತದೆ. ಒಂದು ನೂಲು ಸಹ ಕಟ್ಟಿಕೊಳ್ತಾನೆ ಬೇಕಾದ್ರೆ ಅವ ಅಲ್ವಾ. ಸತ್ಯ ಹೇಳೋದು. ಒಂದು ಸೇಫ್ಟಿಗೊಂದು ನೂಲು ಇರಲಿ ಅಪ್ಪ, ದೃಷ್ಟಿಗೊಂದು ನೂಲು ಇರಲಿ, ಅವನ ದೇವಸ್ಥಾನ ಅಂತ ಒಂದು ಕೈ ಮುಗಿತಾನೆ. ಏನಿದ್ರೂ ಒಳಗೊಂದು ಭಯ ಇರ್ತದೆ ಅವನಿಗೆ ಅಲ್ವಾ. ಇದಕ್ಕೇನು ಕಾರಣ? ಮನಸ್ಸಲ್ವಾ. ಇದೆಲ್ಲ ನಮ್ಮ ನಮ್ಮ ನಂಬಿಕೆಯ ಮೇಲೆ, ಮನಸ್ಸಿನ ಮೇಲೆ ಇರುವ ವಿಚಾರ. ಸಂಸ್ಕಾರ ಬಹಳ ಮುಖ್ಯ ಮನೆಯಲ್ಲಿ. ಅದು ಯಾವ ರೀತಿ ನಾವು ಹೇಳಿಕೊಡ್ತೇವೆ ಅದೇ ರೀತಿ ಬೆಳೆಯೋದು. ನಮ್ಮ ಸಹವಾಸ ಬಹಳ ಮುಖ್ಯ, ನಮ್ಮ ಸುತ್ತು ವಟಾರ ಬಹಳ ಮುಖ್ಯ. ಅದು ಯಾವ ರೀತಿ ಉಂಟು ಅದು ಕೂಡ ನಮಗೆ ಪರಿಣಾಮ ಬೀಳ್ತದೆ. ಇದು ಸತ್ಯವಾದ ವಿಚಾರ. ಅರ್ಥ ಆಯ್ತಾ? ಖುಷಿಯಾಗಿರ್ಬೇಕೆಲ್ಲರೂ, ಸಂತೋಷವಾಗಿರ್ಬೇಕು.
ಅವರಿಗೆ ಯಾವುದು ಸರಿ ಅಂತ ಕಾಣ್ತದೆ ಅವರ ಅಂತರಾತ್ಮಕ್ಕೆ ಅದನ್ನು ಮಾಡುವುದೇ ಅವರಿಗೆ ಸರಿಯಾದ ವಿಚಾರ. ಅವರ ಅಂತರಾತ್ಮಕ್ಕೆ ಯಾವುದು ಸರಿ ಅಂತ ಅನಿಸ್ತದೆ, ನಾನು ದೇವರನ್ನು ಪೂಜಿಸೋದು ಸರಿ, ಇದು ಕರೆಕ್ಟ್, ಇದುವೇ ಸತ್ಯ ಅಂತೇಳಿದರೆ ಅದು ಕರೆಕ್ಟೇ ಅವರಿಗೆ. ಅರ್ಥ ಆಗ್ತದೆ? ಒಬ್ಬ ಶುಕ್ರವಾರ ದೇವಸ್ಥಾನಕ್ಕೆ ಹೋಗ್ತಾನೆ, ಹೋಗಿಯೇ ಆಗಬೇಕು ನನಗೆ, ಆ ದೇವಸ್ಥಾನ ಅಮ್ಮ ನನಗೆ ನೋಡಲೇಬೇಕು ಅಂತ ಹೇಳುವನಿಗೆ ಅದೇ ಸರಿ. ಅದು ಅವನ ಅಂತರಾತ್ಮ ತಗೊಂಡದ್ದು. ಒಬ್ಬ ಗುರುವರ ರಾಯರನ್ನು ಪೂಜಿಸ್ತಾನೆ, ಒಂದು ರಾಯರ ಒಂದು ಸ್ತುತಿ ಮಾಡ್ತಾನೆ, ಒಂದು ಗುರುಚರಿತ್ರೆ ಓದ್ತಾನೆ, ಗುರುಗಳ ಒಂದು ಏನೋ ಒಂದು ನಾಮಸ್ಮರಣೆ ಮಾಡ್ತಾನೆ, ಅವರವರ ಗುರುಗಳ ಬಗ್ಗೆ ನೆನೆಸ್ತಾನೆ, ಅದು ಅವನಿಗೆ ಸರಿ. ಅವನಿಗೆ ಉತ್ತರ ಅಲ್ಲಿ ಸಿಗ್ತದೆ, ದೇವರನ್ನು ಪೂಜಿಸುವವನಿಗೆ ಉತ್ತರ ಇಲ್ಲಿ ಸಿಗ್ತದೆ, ದೇವರುಗಳನ್ನು ಪೂಜಿಸುವ ಉತ್ತರ ಇಲ್ಲಿ ಸಿಗ್ತದೆ. ಅವನಿಗೆ ಎಲ್ಲೆಲ್ಲಿ ಉತ್ತರ ಸಿಗಬೇಕು, ಅವನಿಗೆ ಎಲ್ಲೆಲ್ಲಿ ಪರಿಹಾರ ಆಗಬೇಕು, ಯಾವ್ಯಾವ ರೀತಿ ಪರಿಹಾರ ಆಗಬೇಕು, ಎಲ್ಲ ವಿಚಾರ ಅದು ಮುಂಚಿತವಾಗಿ ಫಿಕ್ಸ್ ಆದಂಥ ವಿಚಾರ. ಅವ ದೇವರ ಹತ್ರ ಹೋಗ್ಬೇಕಾದ್ರೆ ದೇವರ ಹತ್ರವೇ ಹೋಗಬೇಕು. ಅವ ಜ್ಯೋತಿಷನ ಹತ್ರ ಹೋಗಿ ಒಂದು ಸ್ಥಿತಿಯನ್ನು ಕಂಡುಕೊಳ್ಬೇಕಾದ್ರೆ ಅವ ಜ್ಯೋತಿಷನ ಹತ್ರವೇ ಹೋಗಬೇಕು. ಅವ ದೇವಸ್ಥಾನ ಹೋಗಿಯೇ ಒಂದು ಸತ್ಯ ಸ್ಥಿತಿಯನ್ನು ತಿಳಿಬೇಕಂದ್ರೆ ದೇವಸ್ಥಾನ ಹೋಗಲೇಬೇಕು. ಅದನ್ನು ತಡೀಲಿಕ್ಕಾಗೋದಿಲ್ಲ. ಇನ್ನೊಬ್ಬ ಯಾವುದೂ ಬೇಡ, ನನಗೆ ಗುರು ಮಾತ್ರ ಸಾಕು ಅಂತೇಳಿ ಒಬ್ಬ ಗುರುವನ್ನು ಗಟ್ಟಿ ಹಿಡ್ಕೊಳ್ತಾನೆ, ಅವನಿಗೆ ಅಲ್ಲೇ ಸಿಗ್ತದೆ. ಸೊ ನೀವು ಎಲ್ಲಿ ಹಿಡ್ಕೊಂಡಿದ್ದೀರಿ, ಯಾವುದನ್ನು ಹಿಡ್ಕೊಂಡಿದ್ದೀರಿ, ಇದರ ಮೇಲೆ ಡಿಪೆಂಡ್. ಗಟ್ಟಿ ಹಿಡ್ಕೊಂಡ್ರೆ ಒಂದು ವಿಷಯವನ್ನು, ಅದು ನಿಮ್ಮನ್ನು ಕೈ ಬಿಡುವುದಿಲ್ಲ. ಇದು ವಿಜ್ಞಾನಕ್ಕೆ ಸಿಗುವುದಿಲ್ಲ, ಇದು ಸೈನ್ಸಿಗೆ ಸಿಗುವುದಿಲ್ಲ, ಖಂಡಿತ ಸಿಗಲಿಕ್ಕೆ ಸಾಧ್ಯ ಅಲ್ಲ. ಮನಸ್ಸು ಅಂದರೆ ಅಂಥ ವಿಷಯ, ಅಷ್ಟು ಸುಲಭದ ವಿಚಾರ ಅಲ್ಲ ಮನಸ್ಸು ಅಂತೇಳಿ. ಇವತ್ತು ಸೈನ್ಸ್ ಇಷ್ಟು ವೇಗವಾಗಿ ಬೆಳಲಿಕ್ಕೆ ಕಾರಣ ಇದೇ ಮನಸ್ಸು. ಇವತ್ತು ಆಧ್ಯಾತ್ಮಿಕದ ವಿಚಾರ ಇಷ್ಟೆಲ್ಲ ಹೊರಗೆ ಬರಲಿಕ್ಕೆ ಕಾರಣ ಇದೇ ಮನಸ್ಸು. ಇವತ್ತು ಪ್ರಪಂಚದಲ್ಲಿ ಒಳ್ಳೆಯದಾಗಲಿಕ್ಕೆ ಕಾರಣ ಇದೇ ಮನಸ್ಸು. ಇವತ್ತು ಪ್ರಪಂಚದಲ್ಲಿ ಕೆಟ್ಟದಾಗಲಿಕ್ಕೆ ಕಾರಣ ಇದೇ ಮನಸ್ಸು. ನಾವು ಈ ಮನಸ್ಸನ್ನು ಇಟ್ಟುಕೊಂಡು ಎಲ್ಲ ವಿಚಾರವನ್ನು ಮಾಡೋದು, ಎಲ್ಲ ವಿಚಾರವನ್ನು ಗ್ರಹಿಸುವುದು, ಇದು ಸತ್ಯವಾದ ವಿಷಯ. ಆದ ಕಾರಣ ಮನಸ್ಸು ಎಂಬುದು ಮಾಯಿ. ಹೇಳೋದಾಯ್ತಾ? ಇಲ್ಲಿ ಸ್ಟಿಲ್ಲಾಗಿ ನಿಲ್ಲಬೇಕು, ದೃಢವಾಗಿ ನಿಲ್ಲಬೇಕು. ಅಲ್ಲಿಂದ ಇಲ್ಲಿ ಓಡಬಾರ್ದು, ಇಲ್ಲಿಂದ ಇಲ್ಲಿ ಓಡಬಾರ್ದು, ಇಲ್ಲಿಂದ ಇಲ್ಲಿ ಓಡಬಾರ್ದು. ಅವರವರ ಆತ್ಮಕ್ಕೆ ಎಲ್ಲೆಲ್ಲಿ ಕರ್ಕೊಂಡು ಹೋಗಬೇಕು ಅಲ್ಲೆಲ್ಲಿ ಅದು ತನ್ನಿಂದ ತಾನೇ ಕರ್ಕೊಂಡು ಹೋಗ್ತಾ ಉಂಟು. ಇನ್ನು ಕೆಲವರಿಗೆ ಎಲ್ಲವೂ ಸಿಗ್ತದೆ. ಈ ಕಡೆ ದೇವರು ಸಿಗ್ತದೆ, ಈ ಕಡೆ ದೇವಸ್ಥಾನ ಸಿಗ್ತದೆ, ಈ ಕಡೆ ಗುರುಗಳು ಸಿಗ್ತಾರೆ, ಎಲ್ಲರೂ ಸಿಗ್ತಾರೆ. ಇದು ಕೆಲವರಿಗೆ ಇದು ಇವರ ಜೀವನದ ಪಯಣ. ನಾವು ಎಲ್ಲ ಕಡೆ ಹೋಗ್ತೇವಲ್ಲ, ಇವರು ಒಂದು ಕಡೆ ಮಾತ್ರ ಹೇಳಿದ್ದಾರೆ ಅಂತ ಇದು ಸಹ ಬರ್ಬೋದು ಕೆಲವರಿಗೆ. ಇದಲ್ಲ ಸತ್ಯ. ಇವರ ಜೀವನದ ಪಯಣ, ಇವ್ರದ್ದು ಯಾವುದು ಇಲ್ಲಿ ಕಂಪ್ಲೀಟ್ ಆಗಲಿಲ್ಲ. ಹೇಳೋದು ಆಯ್ತಾ? ಇಲ್ಲಿ ಯಾವುದು ಇವ್ರದ್ದು ಕಂಪ್ಲೀಟ್ ಅಂತ ಆಗಲಿಲ್ಲ. ಈ ಕಡೆ ದೇವರು ಬೇಕು, ಈ ಕಡೆ ದೇವಸ್ಥಾನವೂ ಬೇಕು, ಈ ಕಡೆ ಗುರುಗಳು ಬೇಕು, ಈ ಕಡೆ ಜ್ಯೋತಿಷರು ಬೇಕು, ಈ ಕಡೆ ಎಲ್ಲರೂ ಬೇಕಾಗ್ತದೆ ಇವರಿಗೆ. ಹಾಗೆ ಇವರು ಸುತ್ತುತ್ತಾ ಇದ್ದಾರೆ. ಸುತ್ತಿ ಅದು ಕೊನೆಗೆ ಒಂದು ಕಡೆ ನಿಲ್ತದೆ, ಎಲ್ಲೋ ಒಂದು ಕಡೆ ನಿಲ್ತದೆ. ಸುತ್ತಿ ಒಂದು ಗುರುವಿನ ಹತ್ರ ನಿಲ್ಬೋದು, ಇಲ್ಲ ದೇವಸ್ಥಾನದಲ್ಲಿ ನಿಲ್ಬೋದು, ಇಲ್ಲ ದೇವರ ಹತ್ರ ನಿಲ್ಬೋದು, ಇಲ್ಲ ಒಂದು ಜ್ಯೋತಿಷ ಹತ್ರ ನಿಲ್ಬೋದು, ಇಲ್ಲ ಬೇರೆ ಎಲ್ಲೋ ನಿಲ್ಬೋದು. ಅರ್ಥ ಆಯ್ತಲ್ವ? ಅದನ್ನು ಗಟ್ಟಿ ಹಿಡ್ಕೊಳ್ಬೇಕು. ಅದನ್ನು ಗಟ್ಟಿ ಹಿಡ್ಕೊಂಡ್ರೆ ಎಲ್ಲವೂ ಅರ್ಥ ಆಗ್ತದೆ. ಅದೇ ಹೇಳೋದು, ನಿಮ್ಮ ಆತ್ಮಕ್ಕೆ ಯಾವುದು ಸರಿ ಕಾಣ್ತದೋ ಅದು ನಿಮಗೆ ನಿಜವಾದ ದಾರಿ. ಅದನ್ನು ನೀವು 100% ನಂಬಬಹುದು. ನಿಮ್ಮ ಆತ್ಮ ರಿಸೀವ್ ಮಾಡಬೇಕು. ನಿಮ್ಮ ಆತ್ಮದಲ್ಲೋ ನಿಮ್ಮ ಮನಸ್ಸಿನಲ್ಲಿ ಅದು ಕಲ್ಮಶ ಬರಬಾರ್ದು. ಇದು ಸರಿಯಾ ತಪ್ಪಾ ಅಂತ ಹೇಳೋ ಒಂದು ವಿಚಾರ ನಿಮ್ಮೊಳಗೆ ಬರಬಾರ್ದು. ನಾನು ಸರಿಯಲ್ಲಿದ್ದೇನೆ, ಸರಿಯಾಗಿ ಇದ್ದೇನೆ ಎಂಬ ಮನಸ್ಸು ದೃಢವಾಗಿ ನಿಲ್ತದೆ, ಅದು ನಿಮಗೆ ಸರಿ. ನಿಮ್ಮ ತಂದೆಯವರು ನಿಮ್ಮ ಹಿರಿಯರು ಮಾಡಿಕೊಂಡು ಬಂದದ್ದು ಸರಿ ಅಂತ ನಿಮಗೆ 100% ನಿಲ್ತದೆ. ಅರ್ಥ ಆಯ್ತಲ್ವ? ಅದು ನಿಮಗೆ 100ಕ್ಕೆ 100 ಫಲವನ್ನು ಕೊಡ್ತದೆ. ನಂಬಿಕೆಗೆ ಅಷ್ಟು ಶಕ್ತಿ ಉಂಟು.
ಯಾವುದನ್ನು ನಂಬಿದ್ರೂ ಸರಿ, ಅದು ಯಾವುದೋ ಒಂದು ರೂಪದಲ್ಲಿ ನಮಗೆ ಒಳಿತನ್ನೇ ಮಾಡ್ತದೆ. ಈ ನಂಬಿಕೆ ಎಂಬುದು ಅದು ನಮಗೆ ಗೊತ್ತಿಲ್ಲ. ನಂಬಿಕೆ ಎಂಬುದು ಡೆಫಿನೆಟ್ ಗೊತ್ತಿಲ್ಲ. ನೀವೊಬ್ಬರನ್ನು ನಂಬುತ್ತೀರಿ, ಯಾವ ಆಧಾರದ ಮೇಲೆ ನಂಬುತ್ತೀರಿ? ನೀವೊಬ್ಬರನ್ನು ನಂಬ್ತೀರಿ ಅಲ್ವಾ? ಹಾಂ, ನಂಬಿಕೆ ಅಂದರೆ ಎಲ್ಲವೂ ಬರ್ತದೆ ಅಲ್ಲಿ. ಒಬ್ಬರನ್ನು ನಂಬುತ್ತೀರಿ, ಯಾವ ಆಧಾರದ ಮೇಲೆ ನಂಬುತ್ತೀರಿ ನೀವು? ಅಂದರೆ ಅವ್ರ ಜೊತೆ ನಾವು ಎಷ್ಟು ಸಮಯದಿಂದ ಇದ್ದೇವೆ, ಅವರ ಬಗ್ಗೆ ನಮಗೊಂದಿಷ್ಟು ವಿಚಾರಗಳು ಗೊತ್ತಿರುತ್ತೆ, ಅದರ ಮೇಲೆ ಒಂದೊಂದು ಸರಿ ಅದರ ಮೇಲೆ ನಂಬುತ್ತೀರಿ ಅಲ್ವಾ? ಹಾಂ, ನಿಮಗೆ ಅವರನ್ನು ನಂಬಬೇಕು, ಅವರ ಜೊತೆ ಸ್ವಲ್ಪ ತಿಳಿಬೇಕು ಎಂಬ ವಿಚಾರ ಎಲ್ಲಿಂದ ಬಂತು? ಮನಸ್ಸಿನಿಂದ ಬಂತು ಅಲ್ವಾ? ಹಾಂ, ಆ ಮನಸ್ಸು ಎಂಬುದು ಯಾವುದಕ್ಕೆ ಕರೆಕ್ಟಾಗಿ ಉಂಟಂದರೆ ಆತ್ಮಕ್ಕೆ. ಅದು ಆತ್ಮಕ್ಕೆ ಕರೆಕ್ಟಾಗಿರುವಂಥ ವಿಚಾರ ಯಾವುದು? ಮನಸ್ಸು. ಆಗ ಆತ್ಮದಲ್ಲಿ ಒಂದು ಕರ್ಮ ಇದೆ, ಆತ್ಮದಲ್ಲಿ. ಅದು ಅನುಭವಿಸಿಯೇ ಮುಗಿಸಬೇಕು, ಬೇರೆ ದಾರಿ ಇಲ್ಲ ಅಲ್ವಾ? ಆಗ ಎಲ್ಲದಕ್ಕೂ ಕಾರಣ ಈ ಒಂದು ಕರ್ಮ. ಈ ಕರ್ಮ ಇದ್ದರೆ ಜನ್ಮ. ಕರ್ಮ ಮಾತ್ರ ಇಲ್ಲ, ಈ ಕರ್ಮದೊಟ್ಟಿಗೊಂದು ಋಣ ಅಂತೇಳಿ ಬೆಳೀತದಲ್ಲ, ಈ ಕರ್ಮದೊಟ್ಟಿಗೆ ಋಣ ಅಂತ ಬೆಳೆಯುವಾಗ ಈ ನಂಬಿಕೆ ಎಂಬುದು ನಮಗೆ ತನ್ನಿಂತಾನಾಗಿ ಸೃಷ್ಟಿಯಾಗುವುದು. ಒಬ್ಬರನ್ನು ನೋಡಿದ ಕೂಡಲೇ ಪುನಃ ನೋಡುವ, ಅವರ ಹತ್ರ ಏನೋ ಒಂದು ವಿಷಯ ಮಾತಾಡುವ. ನಿಮಗೆ ಗೊತ್ತಿದ್ದಾಗುದಾ? ಅದು ಡೆಫಿನೆಟ್ ಇಲ್ಲ. ಇದು ಯಾರಿಗೂ ಗೊತ್ತಿಲ್ಲ. ಅದು ಯಾವ ರೀತಿ ಸೆಳೀತದೆ ಋಣ ಅಂತೇಳಿ, ಈ ಋಣ ಯಾರ ಜೊತೆ ಬೆರೆಸ್ತದೆ ಅಂತೇಳಿ ಯಾರ ಜೀವನದಲ್ಲಿ ಯಾರಿಗೂ ಗೊತ್ತಾಗೋದಿಲ್ಲ. ಅರ್ಥ ಆಯ್ತಾ ಅಲ್ವಾ? ಅದು ಏನು ಮಾಡಬೇಕು ಅದು ಮಾಡಿಯೇ ಮಾಡ್ತದೆ. ಯಾವುದು? ಈ ಋಣ. ಈ ಋಣ ಎಂಬುದು ನಮಗೆ ಗೊತ್ತಿರದಾಗ ಆ ಒಂದು ನಂಬಿಕೆ ಎಂಬುದು ಸೃಷ್ಟಿ ಮಾಡಿದ. ಆ ನಂಬಿಕೆ ಹೇಗಿರಬೇಕು? ಪವಿತ್ರವಾದ ನಂಬಿಕೆ. ಹೇಳ್ದರ್ಥ ಆಯ್ತಾ? ಅದು ಅಂತರಾತ್ಮಲ್ಲೇ ಬರ್ತದೆ. ಇಲ್ಲೆಲ್ಲರನ್ನು ನಂಬಿ ಮೋಸ ಹೋಗಿ ಈಗ ಯಾರ ಮೇಲೆ ನಂಬಿಕೆ ಬರುವುದಿಲ್ಲ. ಇದು ಕೂಡ ಕೇಳಿಸಿದ್ದು ಮನುಷ್ಯನೇ ಅಲ್ವಾ? ಹಾಂ, ಇದನ್ನು ಯಾವ ರೀತಿ ಕೆಡಿಸಿದ ಅಂತ ಹೇಳಿದರೆ, ಈಗ ಈ ರೀತಿಯಾದ ಕ್ವಶನ್ ಬರಲಿಕ್ಕೆ ಕಾರಣ ನಿಮ್ಮ ಒಳಗೆ ಈ ಪದ್ಧತಿ, ಮೂಢನಂಬಿಕೆ, ಈ ವಿಚಾರಗಳೆಲ್ಲ ಈ ರೀತಿಯಾದ ಕ್ವಶನ್ ಮಾಡಲಿಕ್ಕೆ ಕಾರಣ ಇದೇ ಮನುಷ್ಯ ಅಂತೇಳಿ. ಇವ ಈ ಪದ್ಧತಿಯನ್ನು ಕೆಡಿಸಿದ, ಇವನಿಗೆ ಇದು ಸರಿ ಇಲ್ಲದಾಗ ಇದನ್ನು ಮೂಢನಂಬಿಕೆ ಅಂತ ಹೇಳಿದ. ಯಾವ ರೀತಿಯಲ್ಲಿ ಅವಮಾನ ಮಾಡಿದ ಅಲ್ವಾ? ಆ ಕೆಲವರಿಗೆ ಅದು ಸರಿ ಅಂತ ಅನಿಸ್ಬೋದು, ಇನ್ನು ಕೆಲವರಿಗೆ ಅದು ತಪ್ಪು ಅಂತ ಅನಿಸ್ಬೋದು ಅಲ್ವಾ? ಈ ರೀತಿಯಾಗಿ ಡಿವೈಡ್ ಆಗಿರ್ಬೋದಲ್ಲ. ಎಲ್ಲರಿಷ್ಟು ವರ್ಷದಿಂದ ಇದು ಬರುವುದು ಹೇಗೆ ಈ ಪದ್ಧತಿಗಳೆಲ್ಲ? ಎಂಥದೇ ಇದ್ದರೂ ಅವರವರ ಮನೆಯ ಪದ್ಧತಿಯನ್ನು ಅವರವರು ಬಿಡುವುದಿಲ್ಲಲ್ಲ, ಆಚರಿಸಿಕೊಂಡು ಮುಂದುವರಿಸಿಕೊಂಡು ಹೋಗ್ತಾನೆ ಇದ್ದಾರಲ್ಲ. ಅದು ಯಾಕೆ ಯಾರಿಂದ ಒಬ್ಬರಿಂದ ತಡೆ ಮಾಡಲಿಕ್ಕೆ ಆಗಲಿಲ್ಲ? ಹಾಗಾದ್ರೆ ಪ್ರಕೃತಿಯಲ್ಲಿ ಉಂಟು ಅಂತಾಯ್ತಲ್ಲ. ಸತ್ಯ ಅಲ್ವಾ? ಇಲ್ಲಿ ಯಾವುದು ಗೊತ್ತಿಲ್ಲ. ಬಲವಾಗಿ ಒಂದು ವಿಷಯ ನಂಬು, ಅದು ಖಂಡಿತವಾಗಿ ಒಳ್ಳೆಯ ಸ್ಥಿತಿಯನ್ನು ಕೊಡ್ತದೆ. ನಂಬಿಕೆಗೆ ಅಷ್ಟು ಶಕ್ತಿ ಉಂಟು, ಅದು ಕಾಣುವುದಿಲ್ಲ. ಆದ ಕಾರಣ ನಂಬಿಕೆಗೆ ದೇವರಿಗಿರುವ ಒಂದು ದಾರಿ, ಬ್ರಿಡ್ಜ್, ಅದು ಹೇಗೆ ನಮ್ಮನ್ನು ತಗೊಂಡೋಗಿ ನಿಲ್ಲಿಸ್ತದೆ ಅಂತೇಳಿ. ಸುಮ್ಮನೆ ದೇವರನ್ನು ನಂಬಲಿಕ್ಕೆ ಆಗೋದಿಲ್ಲ, ಸುಮ್ಮನೆ ಗುರುಗಳನ್ನು ನಂಬಲಿಕ್ಕೆ ಆಗುವುದೇ ಇಲ್ಲ. ಅದು ನಿಮ್ಮ ಆತ್ಮದಲ್ಲಿ ಇದ್ದರೆ ಮಾತ್ರ ಸಾಧ್ಯ. ಆಗ ನಿಮ್ಮ ಆತ್ಮ ಯಾವ ಸ್ಥಿತಿಗೆ ಸಂಬಂಧಪಟ್ಟು ಉಂಟು ಅದನ್ನು ನಿಮ್ಮ ಆತ್ಮ ರಿಸೀವ್ ಮಾಡಿಯೇ ಮಾಡ್ತದೆ. ಆಗ ನಿಮ್ಮ ಆತ್ಮ ಏನು ಹೇಳ್ತದೆ, ನಿಮಗೆ ಯಾವುದು ಸರಿ ಅಂತ ಹೇಳ್ತದೆ, ಅದೇ ನಿಮಗೆ ಸರಿಯಾದ ದಾರಿ. ಪ್ರತಿಯೊಬ್ಬರಿಗೂ ಇಷ್ಟೇ ಹೇಳೋದು. ಎಲ್ಲದಕ್ಕೂ ಮನಸ್ಸು ಕಾರಣ.
ಇಷ್ಟೇ ಹೇಳೋದು. ಎಲ್ಲರಿಗೂ ಒಳ್ಳೆಯವನಾಗಿ ಬದುಕಲಿಕ್ಕೆ ಆಗೋದಿಲ್ಲ, ಎಲ್ಲರಿಗೂ ಕೆಟ್ಟವನಾಗಿ ಬದುಕಲಿಕ್ಕೆ ಆಗೋದಿಲ್ಲ. ಯಾರಿಗೋ ಒಬ್ಬನಿಗೂ ಕೆಟ್ಟವನಾಗಿರಬೇಕು, ಎಷ್ಟೇ ಒಳ್ಳೆಯವನಾದರೂ ಯಾರಿಗೋ ಒಬ್ಬನಿಗೂ ಕೆಟ್ಟವನಾಗಿರಬೇಕು. ಅರ್ಥ ಆಯ್ತಾ? ಅದಕ್ಕೆ ಉದಾಹರಣೆಗಳಿವೆ. ಹಾಂ ರಾಮ ಎಲ್ಲರಿಗೂ, ಅಂದರೆ ನಾನು ಎಲ್ಲೋ ನೋಡಿದ್ದಿದ್ದು, ಹಾಂ ರಾಮ ಎಲ್ಲರಿಗೂ ಒಳ್ಳೆಯವನಾಗಿದ್ದ, ಆದರೆ ರಾವಣನಿಗೆ ಅವನದ್ರಲ್ಲಿ ಕೆಟ್ಟದ್ದು ಕಾಣಿಸುತ್ತೆ. ಹಾಂ ಖಂಡಿತವಾಗಿ. ಕೃಷ್ಣ ಕೂಡ ನಾವೆಲ್ಲರೂ ಕೃಷ್ಣ ಒಳ್ಳೆಯವರು, ಎಲ್ಲ ಕಥೆಗಳಲ್ಲಿ ಕೃಷ್ಣ ಕೂಡ ನಾವೆಲ್ಲ ನಂಬ್ತೀವಿ. ಆದರೆ ಕಂಸನಿಗೆ ಕೃಷ್ಣನಲ್ಲಿ ಒಂದು ಕೆಟ್ಟದ್ದು, ಅಂದರೆ ಅವನ ಕೃಷ್ಣನನ್ನು ದ್ವೇಷಿಸುವಂಥ ಒಂದು ಹಾಂ ಏನೋ ಒಂದು ಅಂಶ ಕಂಸನಿಗೆ ಕಾಣಿಸ್ತು. ಹಾಗೆ ನೀವು ಹೇಳಿದ ಹಾಗೆ ಎಲ್ರಿಗೂ ಎಲ್ಲರೂ ಒಳ್ಳೆಯವರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ರಿಗೂ ಎಲ್ಲರೂ ಒಳ್ಳೆಯವರಾಗಲಿಕ್ಕೆ ಸಾಧ್ಯನೇ ಇಲ್ಲ. ಡೆಫಿನೆಟ್ ಆಗಿ ಎಲ್ರಿಗೂ ಎಲ್ಲರೂ ಒಳ್ಳೆಯವರಾಗಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಏನರ್ಥ? ಅಂದರೆ ನಾವು ನೋಡೋದ್ರಲ್ಲಿ ಇರುತ್ತೆ. ಒಬ್ಬರದ್ರಲ್ಲಿ ಒಳ್ಳೆಯದನ್ನು ನೋಡಿದರೆ ಅವರು ಒಳ್ಳೆಯವರಂತ. ಅದೇ ಹೇಳೋದು, ಎಲ್ರಿಗೂ ಎಲ್ಲರೂ ಒಳ್ಳೆಯವರಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ, ಆತ್ಮಚಿಂತನೆ ಒಬ್ಬ ಮಾಡ್ತಾನಲ್ಲ, ಆತ್ಮಜ್ಞಾನಿ ಅಂತ ಆದವ, ಅವ ಯಾರಿಗೂ ಒಳ್ಳೆಯವನಾಗಿ ಕಾಣೋದಿಲ್ಲ. ಅವ ಹೇಳೋದ್ರಲ್ಲಿ ತಪ್ಪಾದ ಸ್ಥಿತಿಯಲ್ಲಿ ಕಾಣ್ತದೆ. ಅದನ್ನು ಅನುಭವಿಸಿ ನೋಡುವಾಗ ಗೊತ್ತಾಗ್ತದೆ, ಓ ಎಲ್ಲರ ಹಾಗೆ ನಾವಲ್ಲ, ನಾವು ಬೇರೆ, ನಮ್ಮ ಕರ್ಮವನ್ನು ನಾವು ಅನುಭವಿಸ್ತಾ ಇದ್ದೇವೆ, ನಾವು ಮಾಡಿದ ಸ್ಥಿತಿಯನ್ನು ನಾವು ಯಾವುದೋ ಒಂದು ರೀತಿಯಲ್ಲಿ ಇದನ್ನು ಅನುಭವಿಸಲಿಕ್ಕೆ ಜನ್ಮ ತೆಗೆದಿದ್ದೇವೆ ಅಂತ ಹೇಳುವಾಗ ಅವ ಎಲ್ಲರಿಗೂ ಕೆಟ್ಟವನೇ ಆಗ್ತಾನೆ. ಹೇಳೋದರ್ಥ ಆಯ್ತಾ? ಆ ಒಂದು ಜನ್ಮದ ಪರಿಮಳ ಆತ್ಮಕ್ಕೆ ಇದ್ದರೆ ಅದು ಒಂದು ಭಕ್ತನಾಗಿಯೋ ಶಿಷ್ಯನಾಗಿಯೋ ಯಾವುದೋ ಒಂದು ರೀತಿಯಲ್ಲಿ ಆ ಗುರುವನ್ನು, ಮರವನ್ನು ಬಳ್ಳಿಯಾಗಿ ಸುತ್ತಿಕೊಳ್ತಾರೆ. ಇಷ್ಟೇ ವಿಷಯ. ಹೇಳೋದರ್ಥ ಆಯ್ತಾ? ಗುರು ಶಿಷ್ಯರು, ಗುರು ಮತ್ತು ಭಕ್ತರು. ಗುರು ಒಬ್ಬರಿಗೆ ಸಿಕ್ಕಿದ ಜೀವನದಲ್ಲಿ ಯಾವುದೇ ಪದ್ಧತಿ ಇಲ್ಲ, ಯಾವುದೇ ಆಚರಣೆ ಇಲ್ಲ. ಗುರು ಸಿಕ್ಕಿಬಿಟ್ರೆ ಎಲ್ಲ ಸಮಯ ಒಳ್ಳೆಯ ಸಮಯ, ನಾವು ಮಾಡುವ ಕೆಲಸಗಳೆಲ್ಲವೂ ಪೂಜೆಯೇ, ನಾವು ಮಾತನಾಡುವ ಮಾತುಗಳೆಲ್ಲ ಮಂತ್ರವೇ, ಎಲ್ಲ ಗುರುವಿನ ಪಾದದಲ್ಲಿ ಹಾಕಿ ಕೂಡಿದಷ್ಟು ಒಳ್ಳೆಯದನ್ನು ಮಾಡಿಕೊಂಡೇ ಹೋಗ್ತೇವೆ. ನೀನು ಯಾವ ಪದ್ಧತಿಯಲ್ಲಿ ಇದ್ದರೂ ಸರಿ, ಹೇಗೂ ಇದ್ದರೂ ಸರಿ, ಏನು ಮಾಡಿದರೂ ಸರಿ, ನನಗೆಲ್ಲವೂ ಒಂದೇ ಅಂತ ಹೇಳೋ ಸ್ಥಿತಿ ಗುರುಭಕ್ತನಿಗೆ ಬರ್ತದೆ. ಅವ ಅದು ಸರಿ, ಇದು ಸರಿ ಇಲ್ಲ, ಅದು ಮೂಢನಂಬಿಕೆ, ಇದು ಸೈನ್ಸ್, ಇದೆಲ್ಲ ಮಾತಾಡೋದಿಲ್ಲ. ಒಂದು ಮೂಢನಂಬಿಕೆ ಆದರೂ ಜನಗಳು ಒಪ್ಪುತ್ತಾರೆ ಅಂದರೆ ಆ ಮೂಢನಂಬಿಕೆ ಒಂದು ಸತ್ಯ ಇರಬೇಕಲ್ಲ. ಇದರ ಯಾಕೆ ಒಪ್ಪುತ್ತಾರೆ? ಅದರಲ್ಲಿ ಏನೋ ಒಂದು ಮಾಯವೋ ಏನೋ ಒಂದು ವಿಚಾರ ಇರಬೇಕಲ್ಲ. ಇಲ್ಲದ ಮೂಢನಂಬಿಕೆಯನ್ನು ನೀವು ಅಷ್ಟು ಒಪ್ಪಿಕೊಳ್ಳೋದು ಯಾಕೆ? ನೀನು ಆ ಮೂಢನಂಬಿಕೆ ಎಂಬ ವಿಚಾರವೇ ಈ ಪ್ರಪಂಚದಲ್ಲಿ ಸ್ವೀಕಾರ ಮಾಡದಿರ್ತಿದ್ರೆ ಆ ಮೂಢನಂಬಿಕೆ ಎಂಬ ವಿಚಾರ ಇಷ್ಟು ಬೆಳೀತಿತ್ತ? ಈಗಿನ ಈ ಟೆಕ್ನಾಲಜಿ ಯುಗದಲ್ಲಿ ಕೂಡ ಮೂಢನಂಬಿಕೆಯ ವಿಷಯ ಇಷ್ಟು ಬೆಳೀತಿತ್ತ? ಆಗ ಅದಕ್ಕಾದಂಥ ಒಂದು ಶಕ್ತಿ ಅದಕ್ಕೆ ಉಂಟು. ಅದಾದ ಕೆಲಸ ಅದು ಮಾಡಿಯೇ ಮಾಡ್ತದೆ ಅಲ್ವಾ? ಅದೇ ರೀತಿ ಇದಕ್ಕೆಲ್ಲ ಕಾರಣ ಮನಸ್ಸು. ಅದು ಯಾವ ರೀತಿ ತಗೊಳ್ತದೆ ಆ ರೀತಿ. ಎಷ್ಟೇ ಹೇಳೋದು. ಅರ್ಥ ಆಯ್ತಾ? ಶುಭವಾಗಲಿ. ತಿರುಚಿಟ್ರಂಬಲಂ. ಗುರುವೇ ಶರಣ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.